ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಸೊ ಇವತ್ತು ನಾವು ಕೆಸೆಟ್ ಮ್ಯಾಥಮೆಟಿಕಲ್ ಸೈನ್ಸ್ದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿ ಯಾವ್ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಯಾವ ಟಾಪಿಕನ್ನು ನಾವು ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಬೇಕು, ಹಾಗೆ ಯಾವ ಟಾಪಿಕ್ನ ನಾವು ಬೇಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ರಿಯಲ್ ಅನಾಲಿಸಿಸ್. ಇದರಲ್ಲಿ ಪ್ರತಿ ವರ್ಷವೂ 8ರಿಂದ 9 ಕ್ವಶನ್ಸ್ನ ಕಂಪಲ್ಸರಿ ಕೇಳಿದ್ದಾನೆ. ಸೊ ಇದರಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಸೀಕ್ವೆನ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಬಿಲಿಟಿ, ಸೀರೀಸ್. ಇವಿಷ್ಟು ರಿಯಲ್ ಅನಾಲಿಸಿಸ್ ಆಯಿತು. ನೆಕ್ಸ್ಟು ಲೀನಿಯರ್ ಅಲ್ಜಿಬ್ರಾದಲ್ಲಿ 7ರಿಂದ 10 ಕ್ವಶನ್ಸ್ ಕಂಪಲ್ಸರಿ. ಇದರಲ್ಲಿ ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್, ವೆಕ್ಟರ್ ಸ್ಪೇಸ್, ಸಬ್ ಸ್ಪೇಸ್, ಡಯಾಗ್ನಲೈಸೇಷನ್ ಇವನ್ನ ನಾವು ಜಾಸ್ತಿ ಓದ್ಕೋಬೇಕು. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಇದರಲ್ಲಿ 5ರಿಂದ 6 ಕ್ವಶನ್ನು. ಇದರಲ್ಲಿ ಕಾಚಿ ಥಿಯರಮ್, ರೆಸಿಡ್ಯೂ ಥಿಯರಮ್, ಸಿಂಗುಲಾರಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾದಲ್ಲಿ ಬಂದರೆ ಗ್ರೂಪ್ಸು, ರಿಂಗ್ಸು, ಫೀಲ್ಡ್ಸು, ಹೋಮೋಮಾರ್ಫಿಸಮ್ ಇದೇ 4ರಿಂದ 5 ಕ್ವಶನ್ ಇದೆಯಲ್ಲ, ಇದು ಮೇ ಬಿ 4ರಿಂದ 8ಕ್ಕೂ ಹೋಗಬಹುದು. ನೆಕ್ಸ್ಟ್ ಟೋಪೋಲಜಿಲಿ ನಾರ್ಮಲಿ 4 to 5 ಕ್ವಶನ್ಸು. ಇದನ್ನು ನೀವು ಜಾಸ್ತಿ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಮಾಡೋರು ಕಾಂಪ್ಯಾಕ್ಟ್ನೆಸ್ ಮತ್ತು ಕನೆಕ್ಟೆಡ್ನೆಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ನೆಕ್ಸ್ಟು ಇನ್ನು OD PD ಬಂದರೆ ಇದೇನು 7ರಿಂದ 8 ಇದೆಯಲ್ಲ, ಇದು ಇನ್ ಫ್ಯೂಚರಲ್ಲಿ 8ರಿಂದ 12 ಕೂಡ ಆಗ್ಬೋದು. ಫಸ್ಟ್ ಆರ್ಡರ್ OD, ವೇವ್ ಇಕ್ವೇಷನ್, ಹೀಟ್ ಇಕ್ವೇಷನ್, ಫೋರಿಯರ್ ಸೀರೀಸು ಮತ್ತು PD ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ನ್ಯೂಮರಿಕಲ್ ಅನಾಲಿಸಿಸ್ನಲ್ಲಿ 2-3 ಕ್ವಶನೇ ಕೇಳ್ತಾನೆ. ಅದರಲ್ಲಿ NR ಮೆಥಡ್ ಜಾಸ್ತಿ ಕೇಳ್ತಾನೆ. ಇಂಟಿಗ್ರೇಷನ್ ಕಡಿಮೆ, NR ಮೆಥಡ್ ಬಗ್ಗೆನೇ 2 ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಇನ್ನು COV ಇಂಟಿಗ್ರಲ್ ಇಕ್ವೇಷನಿಗೆ ಬಂದರೆ ಯೂಲರ್ ಇಕ್ವೇಷನ್, ಫ್ರೆಡೋಮ್ ಮತ್ತು ವೋಲ್ಟೆರಾ ಇಕ್ವೇಷನ್. ವೋಲ್ಟೆರಾ ಇಕ್ವೇಷನ್, ಫ್ರೆಡೋಮ್ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಯಿತು. ಸೊ ನೋಡಿ, ಟೋಟಲಿ ಹೈ ಪ್ರಿಯಾರಿಟಿ ನಾವು ಯಾವುದಕ್ಕೆ ಕೊಡಬೇಕಪ್ಪ ಅಂದರೆ RA LA, ರಿಯಲ್ ಅನಾಲಿಸಿಸ್, ಲೀನಿಯರ್ ಅಲ್ಜಿಬ್ರಾ, OD PD. ನೀವು ಬೇಸ್ ಏನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ ಅದು ರಿಯಲ್ ಅನಾಲಿಸಿಸ್ ಮತ್ತು ಲೀನಿಯರ್ ಅಲ್ಜಿಬ್ರಾ. ಇದನ್ನು ಬೇಸ್ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದರೆ ನೀವು ಕೆಸೆಟಲ್ಲಿ ಏನಿಲ್ಲ ಅಂದರೂ 20ರಿಂದ 35 ಮಾರ್ಕ್ಸ್ ಫಿಕ್ಸ್ ಮಾಡ್ಕೋಬೋದು. ಓಕೆನಾ? ಸೊ ರಿಯಲ್ ಅನಾಲಿಸಿಸ್, ಲೀನಿಯರ್ ಅಲ್ಜಿಬ್ರಾ ಕಡೆ ಜಾಸ್ತಿ ಫೋಕಸ್ ಮಾಡಿ. ಇನ್ನು ಮೀಡಿಯಮ್ ಆಗಿ ಓದ್ಕೋಬೇಕಾಗಿದ್ದು ಅಂದರೆ ಕಾಂಪ್ಲೆಕ್ಸ್ ಅನಾಲಿಸಿಸ್ ಮತ್ತು ಅಲ್ಜಿಬ್ರಾ, ಟೋಪೋಲಜಿ, COV, IE. ಲೋ ಪ್ರಿಯಾರಿಟಿ ಅಂದರೆ ನ್ಯೂಮರಿಕಲ್ ಅನಾಲಿಸಿಸ್. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಸ್ಟ್ಯಾಟಿಸ್ಟಿಕ್ಸ್